ಬೆಂಗಳೂರಿನಲ್ಲಿ ಮತ್ತೆ ಶಂಕಿತ ಉಗ್ರರ ಕರಿನೆರಳು. ಬಂಧಿತ ಹೇಳಿದ್ದೇನು, ಯಾರ್ಯಾರ ಜೊತೆ ಸಂಪರ್ಕ, ಎಲ್ಲೆಲ್ಲಿ ಸ್ಫೋಟಕ್ಕೆ ಸಂಚು, ತನಿಖೆಗೆ ಐಬಿ ಎಂಟ್ರಿ, ಶಂಕಿತನ ಸ್ಫೋಟಕ ರಹಸ್ಯ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಗಣಿಯಲ್ಲಿ ವಾಸವಿದ್ದ ಶಂಕಿತ ಉಗ್ರ ಅಸಾಫುಲ್ ಮಲಿಕ್ ಪಶ್ಚಿಮ ಬಂಗಾಳ ಮೂಲದವನು. ಈತ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಪಾಕಿಸ್ತಾನ, ಭಾರತ ಸೇರಿದಂತೆ ಕೆಲ ದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡಿದ್ದ. ಪಾಕಿಸ್ತಾನ ಸೇನೆ ಮೇಲೆ ದಾಳಿಗೂ ಕೂಡ ಈತ ಸಂಚನ್ನ ರೂಪಿಸಿದ್ದ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಈತನ್ನ ಈಗಾಗಲೇ ಪಶ್ಚಿಮ ಬಂಗಾಳ ಮೂಲದವನು ಅನ್ನೋದನ್ನ ಕೂಡ ಈಗಾಗಲೇ ಆತನ ಮಾಹಿತಿ ಗೊತ್ತಾಗಿದೆ. ಪ್ರಮುಖವಾಗಿ ಈತನ ಟಾರ್ಗೆಟ್ ಆಗಿದ್ದು ಭಾರತ ಹಾಗೇನೆ ಪಾಕಿಸ್ತಾನ. ಆತ ಸಂಚು ರೂಪಿಸಿದ್ದ, ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಬೇಕು ಅಂತ ಹೇಳಿ ಖಚಿತ ಮಾಹಿತಿ ಮೇರೆಗೆ ಹೆಬ್ಬಗೋಡಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯ ವಿಚಾರಣೆಯ ವೇಳೆ ಈತ ಸ್ಫೋಟಕ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಟಿಟಿಪಿ ಸಂಘಟನೆಯ ಜೊತೆಗೆ ಅಸಾಫುಲ್ ಸಂಪರ್ಕವನ್ನ ಕೂಡ ಇಟ್ಕೊಂಡಿದ್ದ. ಪಾಕಿಸ್ತಾನ ಸೇನೆ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಸಂಚು ರೂಪಿಸಿದ್ದ. ಅಫ್ಘಾನಿಸ್ತಾನಕ್ಕೆ ಹೋಗೋದಕ್ಕೆ ವೀಸಾಗೂ ಕೂಡ ಅರ್ಜಿ ಹಾಕಿದ್ದ ಈ ಅಸಾಫುಲ್ ಪುನಃ ಭಾರತಕ್ಕೆ ಬಂದು ವಿಧ್ವಂಸಕ ಕೃತ್ಯ ಎಸಗುವ ಸಂಚನ್ನು ಕೂಡ ರೂಪಿಸಿದ್ದ. 2ನೇ ಬಾರಿಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ದ ಈ ಅಸಾಫುಲ್ ಶಂಕಿತ ಉಗ್ರನ ಜೊತೆಗಿದ್ದ ವ್ಯಕ್ತಿ ಈಗ ಎಸ್ಕೇಪ್ ಆಗಿದ್ದಾನೆ. ಹೀಗಾಗಿ ಆತನನ್ನ ಶೋಧ ಮಾಡಲಾಗ್ತಾ ಇದೆ. ಎಲ್ಲಿದ್ದಾನೆ ಏನು ಅಂತ ಹುಡುಕಾಡುವಂತಹ ಪ್ರಯತ್ನಗಳನ್ನು ನಡೆಸಲಾಗಿದೆ. ಹೆಬ್ಬಗೋಡಿ ಪೊಲೀಸರು ಈಗ ಆರೋಪಿಯನ್ನ ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆಯ ಸಂದರ್ಭದಲ್ಲಿ ಈತ ಸ್ಫೋಟಕ ಮಾಹಿತಿಗಳನ್ನ ಇದೀಗ ಹೇಳಿದ್ದಾನೆ. ಆತ ಎಲ್ಲೆಲ್ಲಿ ಸಂಚನ್ನ ರೂಪಿಸಿದ್ದ, ಯಾವ ರೀತಿಗೆ ಸ್ಫೋಟ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದ ಅನ್ನೋದರ ಬಗ್ಗೆ ಕೂಡ ಈತನೇ ಈಗ ಬಾಯಿ ಬಿಟ್ಟಿದ್ದಾನೆ. ಶಂಕಿತ ಉಗ್ರ ಅಸಾಫುಲ್ ಮಲಿಕ್ ಈತನ ಟಾರ್ಗೆಟ್ ಆದಂತಹ ದೇಶಗಳು ಒಂದು ಪಾಕಿಸ್ತಾನ, ಮತ್ತೊಂದು ಭಾರತ. ಟಿಟಿಪಿ ಸಂಘಟನೆ ಜೊತೆಗೆ ಈ ಅಸಾಫುಲ್ ಸಂಪರ್ಕವನ್ನ ಇಟ್ಟುಕೊಂಡಿದ್ದ. ಈತನ ಮೂಲ ಬಂದು ಪಶ್ಚಿಮ ಬಂಗಾಳ. ಸೆಕ್ಯೂರಿಟಿ ಗಾರ್ಡ್ ಆಗಿ ಈತ ಕೆಲಸ ಮಾಡ್ತಾ ಇದ್ದ. ಆದರೆ ಈತ ಟಿಟಿಪಿ ಜೊತೆಗೆ ಸಂಪರ್ಕವನ್ನ ಇಟ್ಟುಕೊಂಡು ಒಂದಷ್ಟು ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೂ ಕೂಡ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದ. ಇಂತಹ ಸಂದರ್ಭದಲ್ಲಿ ಇದೀಗ ಈತನನ್ನ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೆಬ್ಬಗೋಡಿ ಪೊಲೀಸರು ಈತನ ವಿಚಾರಣೆಯನ್ನ ಮಾಡಿದಾಗ ಈತ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಯಾವಾಗ ಮಾಡಬೇಕು ಅನ್ನೋದರ ಕುರಿತಾಗಿ ಕೂಡ ಪೊಲೀಸರ ವಿಚಾರಣೆಯ ವೇಳೆ ಬಾಯಿ ಬಿಟ್ಟಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಶಂಕಿತ ಉಗ್ರ ಅಸಾಫುಲ್ ಮಲಿಕ್ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಈಗ ಗೊತ್ತಾಗಿದೆ? ನವಿತಾ, ಅಸಾಫುಲ್ ಮಲಿಕ್ ಎನ್ನುವಂತ ಶಂಕಿತ ಉಗ್ರ ಏನಿದ್ದಾನೆ ಈತನನ್ನ ಸದ್ಯಕ್ಕೆ ಹೆಬ್ಬಗೋಡಿ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಸಾಫುಲ್ಲಾ ಮಲಿಕ್ ಟಿಟಿಪಿ ಸಂಘಟನೆಯೊಂದಿಗೆ ನಿರಂತರವಾದ ಸಂಪರ್ಕದಲ್ಲಿದ್ದ. ಜೊತೆಗೆ ಆಫ್ಘಾನಿಸ್ತಾನಕ್ಕೆ ಹೋಗಿ ಅಲ್ಲಿ ತರಬೇತಿಯನ್ನ ಪಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಮೊದಲನೇದಾಗಿ ಈತನ ಟಾರ್ಗೆಟ್ ಇದ್ದಿದ್ದು ಪಾಕಿಸ್ತಾನದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡಿದ್ದಾದಂತಹ ಬಳಿಕ ಭಾರತಕ್ಕೆ ಬಂದು ಭಾರತದಲ್ಲಿಯೂ ಕೂಡ ಅಷ್ಟೇ ವಿಧ್ವಂಸಕ ಕೃತ್ಯಗಳನ್ನ ಮಾಡುವಂತದ್ದು ಈತನ ಮೇನ್ ಅಜೆಂಡಾ ಆಗಿತ್ತು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಆದ್ರೆ ಪೊಲೀಸರಿಗೆ ಇಲ್ಲಿರುವಂತ ಒಂದಷ್ಟು ಅನುಮಾನಗಳೇನು ಅಂತಂದ್ರೆ, ಕೇವಲ ಈತ ಒಬ್ನೇ ಇಲ್ಲಿ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯಗಳಿಗೆ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಒಂದಷ್ಟು ಟ್ರೈನಿಂಗ್ ಅನ್ನ ಪಡ್ಕೊಳ್ತಿದ್ನ, ಅಥವಾ ಬೆಂಗಳೂರು ನಗರದಲ್ಲಿ ಬೇರೆಯವರನ್ನೇನಾದ್ರೂ ಈತನ ಒಂದು ಟಿಟಿಪಿಗೆ ಸೇರ್ಪಡೆ ಮಾಡುವಂತದ್ದಾಗಿರ್ಬೋದು, ಅಥವಾ ವಿಧ್ವಂಸಕ ಕೃತ್ಯಗಳಿಗೆನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಾಗಿ ಅವ್ರನ್ನ ಮನ ಪರಿವರ್ತನೆ ಮಾಡುವಂತದ್ದು ಏನಾದ್ರೂ ಮಾಡ್ತಿದ್ನ ಅನ್ನುವಂತ ಒಂದಷ್ಟು ಅನುಮಾನಗಳು ಪೊಲೀಸರಿಗೆ ಸಹಜವಾಗಿ ಮೂಡಿರುವಂತದ್ದು. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಂಟೆಲಿಜೆನ್ಸ್ ಬ್ಯೂರೋ ಇಂದಲೂ ಕೂಡ ಈತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈಗಾಗಲೇ ಹೆಬ್ಬಗೋಡಿ ಪೊಲೀಸರಿಂದ ಕಲೆಕ್ಟ್ ಮಾಡ್ಕೊಂಡಿದ್ರೆ, ಜೊತೆಗೆ ನಮ್ಮ ISD ಡಿಪಾರ್ಟ್ಮೆಂಟ್ ಇಂದಲೂ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಮುಂದಿನ ಒಂದು ತನಿಖೆನ ಸದ್ಯಕ್ಕೆ ಹೆಬ್ಬಗೋಡಿ ಪೊಲೀಸರೇ ಮಾಡ್ತಾ ಇರುವಂತದ್ದು. ಅದರಲ್ಲಿ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಈತನ ಟ್ರಾವೆಲ್ ಹಿಸ್ಟ್ರಿ ಮತ್ತು ಲೊಕೇಶನ್ ಡೇಟಾವನ್ನ ಪೊಲೀಸರು ಸಂಗ್ರಹ ಮಾಡಕ್ ಮುಂದಾಗಿರುವಂತದ್ದು. ಯಾಕಂದ್ರೆ ಈತ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಹೊರಗನೆ ಪ್ರಪಂಚಕ್ಕೆ ಗೊತ್ತಾಗಿದ್ದ. ಕೇವಲ 12-13 ಸಾವಿರ ಸಂಬಳಕ್ಕಿಂತ ದುಡಿತಾ ಇದ್ದ. ಆದ್ರೆ ಈತನ ಇಂಟೆನ್ಷನ್ ಇದ್ದಿದ್ದು ವಿಧ್ವಂಸಕ ಕೃತ್ಯಗಳನ್ನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ. ಈ ಒಂದು ಕಾರಣಕ್ಕೋಸ್ಕರ ಈತ ಎಲ್ಲೆಲ್ಲಿ ಓಡಾಡಿದ್ದ, ಯಾರ್ಯಾರ ಸಂಪರ್ಕವನ್ನ ಮಾಡ್ತಿದ್ದ, ಜೊತೆಗೆ ಈತನ ಜೊತೆಯಲ್ಲಿದ್ದಂತ ವ್ಯಕ್ತಿ ಈಗಾಗಲೇ ನಾಪತ್ತೆ ಆಗಿದ್ದು. ಆತ ಯಾರು ಮತ್ತು ಆತ ಏನಾದ್ರೂ ಯುವಕರನ್ನ ಸೆಳೆಯುವಂತದ್ದಾಗಿರ್ಬೋದು, ಅಥವಾ ಯಾವ್ದಾದ್ರು ಸಂಘಟನೆ ಮತ್ತು ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಜನರನ್ನ ಸೆಳೆಯುವಂತದ್ದು ಏನಾದ್ರೂ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.